ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ತುಂಬಾ ಸವಿಯಾದ ಊಟ. ಮಾವಿನ ಹಣ್ಣಿನ ಸೀಸನ್ ನಲ್ಲಿ ಇದನ್ನ ಒಂದ್ಸಲ ಮಾಡಲೇಬೇಕು. ಅದೇನಪ್ಪಾ ಅಂತಂದ್ರೆ ತುಂಬಾ ಸರಳ, ತುಂಬಾ ಸುಲಭವಾದ ಒಂದು ಪೂರಿ ಮತ್ತೆ ಮಾವಿನ ಹಣ್ಣಿನ ಸೀಕರಣೆ. ತುಂಬಾ ಪ್ರಿಯವಾದದ್ದು, ದೊಡ್ಡೋರಿಂದ ಹಿಡಿದು ಸಣ್ಣ ಮಕ್ಕಳವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಒಂದು ವಿಶೇಷ ಅಂತಂದ್ರೆ ನಾನು ಹಾಲನ್ನ ಬಳಸಿಲ್ಲ, ಅದ್ರ ಬದಲಾಗಿ ಕಾಯಿ ತುರಿಯಿಂದ ಮಾಡಿರುವಂತ ಹಾಲನ್ನ ತಗೊಂಡಿದ್ದೀನಿ. ಈಗ ಪೂರಿ ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ. 1.5 ಕಪ್ನಷ್ಟು ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನ್ನಷ್ಟು ರವೆ, ಉಪ್ಪಿಟ್ಟಿನ ರವೆ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ಕಲ್ಸ್ಕೋಬೇಕಾಗತ್ತೆ. ಗರಿಗರಿಯಾಗಿ ಬೇಕು ಅಂತಂದ್ರೆ ಗಟ್ಟಿಯಾಗಿ ಹಿಟ್ಟು ಕಲ್ಸ್ಕೊಂಡಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ, ಜೊತೆಗೆ ಗರಿಗರಿಯಾಗಿ ಕೂಡ ಇರುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯವಾದ ಅಂಶ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾದಿ ಕಲ್ಸ್ಕೋಬೇಕು. ಸ್ವಲ್ಪ ನೀರು ಕಡಿಮೆ ಆಯ್ತು ಅನ್ಸಿದ್ರು 1 ಅಥವಾ 2 ತೊಟ್ಟನ್ನ ಮಾತ್ರ ಹಾಕೊಂಡು ಈ ರೀತಿಯಾಗಿ ಕಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಪೂರಿ ಬೇಡ ಅಂತಂದ್ರೆ ನಾರ್ಮಲ್ ಆಗಿ ಚಪಾತಿನ ಮಾಡ್ಕೋಬಹುದು. ಆಗ ನೀವು ರವೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ಕಲ್ಸ್ಕೊಂಡಿದ್ದಾಗಿದೆ, ಒಂದು 15 ನಿಮಿಷ ಬಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ಕಾಯಿ ತುರಿ, 1 ಏಲಕ್ಕಿ ಹಾಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಅಥವಾ 3/4 ಕಪ್ನಷ್ಟು ನೀರನ್ನ ಹಾಕೊಂಡು ಹಾಲನ್ನ ತೆಕ್ಕೊಳ್ಳೋಣ. ಈಗ ಮೊದಲನೇ ಬಾರಿಗೆ ಅದು ತುಂಬಾ ಗಟ್ಟಿಯಾದ ಹಾಲು ಬರುತ್ತೆ. ಇನ್ನೊಂದ್ಸಲ ನೀರು ಹಾಕೊಂಡು ತೆಕ್ಕೋಬಹುದು. ಒಂದು ಬೌಲ್ಗೆ 2 ಮಾವಿನ ಹಣ್ಣನ್ನ ಚೆನ್ನಾಗಿ ಹಣ್ಣಾಗಿರುವಂತದ್ದನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ. ಕೈಯಲ್ಲಿ ಕಲಿಸ್ತಾ ಇದ್ದೀನಿ. ನಿಮ್ಗೆ ಬೇಡ ಅಂತಂದ್ರೆ ಯಾವ್ದಾದ್ರು ಸ್ಪೂನಿನ ಸಹಾಯದಿಂದ ಕಲಿಸ್ಕೋಬಹುದು. ಈ ರೀತಿಯಾಗಿ ಇರಬೇಕು, ತುಂಬಾ ನುಣ್ಣಗೆ ಬೇಡ. ಅಥವಾ ನಿಮ್ಗೆ ತುಂಬಾ ನುಣ್ಣಗೆ ಬೇಕು ಅಂದ್ರೆ ಮಿಕ್ಸಿಗೆ ಹಾಕೋಬಹುದು. 1 ಅಥವಾ 2 ಚಿಟಿಕೆ ಉಪ್ಪು, ನಾವು ತೆಕ್ಕೊಂಡಿದ್ವಲ್ಲ ಹಾಲು, ಕಾಯಿ ಹಾಲು, ಅದನ್ನ ಹಾಕೋತಾ ಇದ್ದೀನಿ. ಗಟ್ಟಿ ಹಾಲನ್ನ ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಆಗಿ ನಿಮ್ಗೆ ಸ್ವಲ್ಪ ನೀರಾಗಿ ಬೇಕು ಅಂತಂದ್ರೆ 2ನೇ ಬಾರಿ ತೆಕ್ಕೊಂಡಿರ್ತೀರಲ್ಲ ಹಾಲನ್ನ, ಅದನ್ನು ಕೂಡ ಹಾಕೋಬಹುದು. ಆದ್ರೆ ಈ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಇರತ್ತೆ. ಈ ತರ ಇದ್ರೆ ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್. ಈಗ ನಾನು ಪೂರಿನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನ ತಗೊಂಡು ಅದನ್ನ ನಾನು ಎಣ್ಣೆನಲ್ಲಿ ಅದ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಸಣ್ಣ ಸಣ್ಣ ಪೂರಿಗಳನ್ನ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜಿನ ಪೂರಿ ಇಷ್ಟನೋ ಆ ರೀತಿಯಾಗಿ ಮಾಡ್ಕೋಬಹುದು. ಈಗ ಒಂದು ಮುಚ್ಚಳ ಸಹಾಯದಿಂದ ಈ ರೀತಿಯಾಗಿ ಮಾಡಿದಾಗ ಒಟ್ಟಿಗೆ ಒಂದು 3ರಿಂದ 4 ಆಗತ್ತೆ. ಬೇಗ ಬೇಗ ಆಗುತ್ತೆ, ಜೊತೆಗೆ ಬಿಸಿಯಾಗೂ ಇರುತ್ತೆ. ಈ ರೀತಿಯಾಗಿ ಮಾಡ್ಕೋಬಹುದು. ಬೇಡ ಅಂತಂದ್ರೆ ಒಂದೊಂದೇ ಬೇಕಾದ್ರೂ ಲಟ್ಟಿಸ್ಕೊಂಡು ಮಾಡ್ಕೋಬಹುದು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಪೂರಿನ ಕರ್ಕೊಂಡು ಬಿಡೋಣ. ತುಂಬಾ ಗರಿಗರಿಯಾಗಿ ಬರುತ್ತೆ. ಬಿಸಿ ಬಿಸಿಯಾಗಿ ಗರಿಗರಿಯಾಗಿದ್ರೆ ಸೀಕರಣೆ ಅಷ್ಟೇ ತಣ್ಣಗಿದ್ರೆ ಚೆನ್ನಾಗಿರುತ್ತೆ. ಈಗ ಪೂರಿ ಕರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಗರಿಗರಿಯಾಗಿ ಎರಡೂ ಬದಿಯಲ್ಲಿ ಆಗಿದೆ ಅಂತಾದ್ರೆ ತೆಕ್ಕೊಂಡು ಬಿಡೋಣ. ಇದೇ ರೀತಿ ಮಿಕ್ಕೆಲ್ಲ ಪೂರಿನೂ ಮಾಡಿಕೊಂಡು ನೀವು ಸರ್ವ್ ಮಾಡಕ್ ಮುಂಚೆ ಈ ತರ ಕರೆದು ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪೂರಿ ಬೇಡ ಅಂತಂದವರು ಚಪಾತಿನ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಈಗೆಲ್ಲ ನಾನು ಪೂರಿನ ಕರ್ಕೊಂಡು ಇಟ್ಕೋತಾ ಇದ್ದೀನಿ. ಈಗ ಗರಿಗರಿಯಾಗಿ ಬಂದಿದೆ, ತೆಕ್ಕೊಂಡು ಬಿಡೋಣ. ಈಗ ಸರ್ವ್ ಮಾಡ್ಕೋಬಹುದು. ನಾವು ಮಾಡಿ ಇಟ್ಕೊಂಡಿರೋ ಒಂದು ಸೀಕರಣೆನ ಬಡಿಸ್ಕೊಂಡು ಸವಿಬಹುದು. ತುಂಬಾ ಚೆನ್ನಾಗಿರತ್ತೆ. ಎಷ್ಟು ಸರಳವೋ ಅಷ್ಟೇ ಚೆನ್ನಾಗಿರೋ ಒಂದು ಮಾವಿನ ಹಣ್ಣಿನ ಸೀಕರಣೆ. ಒಮ್ಮೆ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.